ಸತ್ಯದ ಬೆಳಕಿನಲ್ಲಿ ಎಂಬ ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ, ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಈ ಲೋಕದಲ್ಲಿ ನಿಗೂಢವಾಗಿರುವಂತಹ ರಹಸ್ಯಗಳನ್ನು ಹಾಗೂ ಬೆಳಕಿಗೆ ಬಾರದಂತಹ ಮಾರ್ಮಿಕ ಸಂಗತಿಗಳನ್ನು ಸರ್ವಜ್ಞಾನಿಯೂ ಕಾಲಜ್ಞಾನಿಯೂ ಆದಂಥ ಯೇಸು ಸ್ವಾಮಿ ತನ್ನ ವಾಕ್ಯ ಎಂಬ ಬೆಳಕಿನ ಮುಖಾಂತರ ಭೂತ ಭವಿಷ್ಯತ್ ವರ್ತಮಾನಗಳಲ್ಲಿ ನಡೆಯುವಂಥ ಸಂಭವನೀಯತೆಗಳನ್ನು ಹಾಗೂ ಭವಿಷ್ಯವಾಣಿಯನ್ನು ಪ್ರವಾದನೆಯಾಗಿ ನುಡಿಯುವುದು ಮಾತ್ರವಲ್ಲದೆ, ನುಡಿದಂತಹ ಈ ಪ್ರವಾದನೆಗಳನ್ನು ಅದ್ಭುತವಾಗಿ ನೆರವೇರಿಸಿ ಇವತ್ತಿಗೂ ಸಜೀವನು ಎಂದು ನಮ್ಮ ಮಧ್ಯದಲ್ಲಿ ಮಹಿಮೆ ಹೊಂದುತ್ತಿರುವಂತಹ ಆ ಯೇಸು ಸ್ವಾಮಿ ಇವತ್ತಿನ ಈ ಸಂಚಿಕೆಯಲ್ಲೂ ಒಂದು ನಿಗೂಢವಾದಂಥ ವಿಷಯವನ್ನು ಬೆಳಕಿಗೆ ತರಲಿದ್ದಾರೆ. ಹಾಗಾದರೆ ಆ ಮಾರ್ಮಿಕ ಸಂಗತಿ ಏನಾಗಿದೆ ಎಂಬುದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರವಾದನೆಯಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಈ ಸ್ಥಳ ಬಳ್ಳಾರಿಯ ಬಸವನಕುಂಟೆ ಎಂಬ ಸ್ಥಳ. ಹಿಂದಿನ ಕಾಲದಲ್ಲಿ ಇದು ಒಂದು ಕುಂಟೆಯಾಗಿದ್ದು ಇದರ ತುಂಬ ನೀರು ತುಂಬಿಕೊಂಡಿತ್ತು. ಆದರೆ ಈ ಕುಂಟೆಯನ್ನು ಈಗ ಮಣ್ಣಾಕಿ ಮುಚ್ಚಿದ್ದಾರೆ. ರೋಡ್ ಕಟ್ಟಿಂಗ್ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಈ ಕುಂಟೆಯನ್ನು ಮುಚ್ಚಬೇಕೆಂದು ಸರ್ಕಾರ ಆರ್ಡರ್ ಹೊರಡಿಸಿದ್ದರಿಂದ ಈ ಕುಂಟೆಯನ್ನು ಮಣ್ಣಾಕಿ ಮುಚ್ಚಿದ್ದಾರೆ. ಈಗ ಪ್ರಸ್ತುತ ಈ ಕುಂಟೆ ಇರುವಂಥ ಸ್ಥಳ ಹೇಗಿದೆ ಎಂಬುದನ್ನು ನಾವು ಈಗ ವಿಡಿಯೋದ ಮೂಲಕ ನೋಡೋಣ. ಈ ಸ್ಥಳದ ಬಗ್ಗೆ ಹೆಚ್ಚಾದ ಮಾಹಿತಿಯನ್ನು ತಿಳಿದಿರುವಂಥ ಸ್ಥಳೀಯರು ಈ ಸ್ಥಳದ ಬಗ್ಗೆ ಏನು ಹೇಳುತ್ತಾರೆ ಎಂಬುದನ್ನು ಅವರ ಮಾತುಗಳಲ್ಲಿ ನಾವೀಗ ಕೇಳೋಣ. ನಂತರ ಈ ಸ್ಥಳದ ಬಗ್ಗೆ ನಿಗೂಢವಾಗಿರುವಂತಹ ರಹಸ್ಯವನ್ನು ಪ್ರವಾದನೆಯಾಗಿ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ, ನಮ್ಮ ಹೆಸರು ದುರ್ಗಾ ಪ್ರಸಾದ್ ಅಂತೇಳಿ. ನಾವು ಸಮಾಜ ಸೇವಕರು ಹಾಗೂ ಈ ಗುಡಿನ ನಾವು ಸದಸ್ಯರು, ದೇವಸ್ಥಾನದ ಸದಸ್ಯರು. ಇದು ಬಸವನಕುಂಟೆ. ಇದು ಮೊದಲು ಎಲ್ಲ ನೀರು ತುಂಬಿಕೊಂಡಿತ್ತು. ಈಗ ಎಲ್ಲ ಮಣ್ಣೆಲ್ಲ ಹಾಕಿ ಬಳ್ಳಾರೆಲ್ಲ ರೋಡುಗಳೆಲ್ಲ ಮಣ್ಣೆಲ್ಲ ತೊಗೊಂಬಂದು ಇಲ್ಲಿ ಹಾಕಿದಕ್ಕೋಸ್ಕರ ಇವಾಗ ಇಲ್ಲೊಂದು ದೇವಸ್ಥಾನ ಆಗಿದೆ. ಇಲ್ಲೆಲ್ಲ ಮೊದಲೆಲ್ಲ ನೀರಿತ್ತು, ನಾವು ನಿಂತ್ಕೊಂಡೆಲ್ಲ ಜಾಗದಲ್ಲೆಲ್ಲ ನೀರಿತ್ತು. ಇದು ಮೊದಲೆಲ್ಲ ಇದು ಕುಂಟೆ ಇತ್ತು. ಇವಾಗೆಲ್ಲ ಮಣ್ಣೆಲ್ಲ ಹಾಕ್ತಾ ಇದ್ದಾರಲ್ಲ, ಎಲ್ಲ ಅದಕ್ಕೆ ಸಲಗ ಎಲ್ಲ ಮುಚ್ಕೊಂಡೋಯ್ತು. ಇದೆಲ್ಲ ದೇವಸ್ಥಾನ. ಇಲ್ಲಿನ ನೀರಿಗೆ ನಾವು ಮಣ್ಣು ಹಾಕಿದ್ರಿಂದ ಇಲ್ಲಿ ನೀರಿನ ಕೆಳಗೆ ಏನು ಊಟ ಇಲ್ಲ, ಎಲ್ಲ ಮತ್ತೆ ಕುಂಟೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನೀರು ಬರೋಕ್ಕೆ ಎಲ್ಲೆಲ್ಲೂ ಚಾನ್ಸ್ ಇರೋದಿಲ್ಲ. ಆದ ಕಾರಣ ಸಂಭವನೀಯತೆ ಅಂಥವು ಏನೋ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ನಾವು ಹಂಗೆ ಮಣ್ಣು ಮುಚ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಏನು ಕುಂಟೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿವರೆಗೂ ತಾವೆಲ್ಲರೂ ವೀಕ್ಷಿಸಿದ ಈ ವಿಡಿಯೋದ ಆಧಾರದ ಮೇಲೆ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಲು ಬಯಸುವುದೇನೆಂತಂದರೆ, ಈ ಕುಂಟೆ ಮಣ್ಣಿನಿಂದ ಈಗ ಮುಚ್ಚಲ್ಪಟ್ಟಿದೆ ಹಾಗೂ ಇದರೊಳಗೆ ನೀರಿನ ಊಟೆ ಇಲ್ಲದಿರುವುದರಿಂದ ಮತ್ತೆ ನೀರು ಬರುವಂಥ ಯಾವುದೇ ಸಾಧ್ಯತೆಗಳು ಸಂಭವನೀಯತೆಗಳು ಇಲ್ಲ ಎಂದು ಪ್ರಸ್ತುತ ಅಲ್ಲಿರುವಂಥ ಸ್ಥಳೀಯರು ತಿಳಿಸಿದ್ದಾರೆ. ತಾವೆಲ್ಲರೂ ಸಹ ಈ ಕುಂಟೆ ಸಂಪೂರ್ಣವಾಗಿ ಮಣ್ಣಿನಿಂದ ಮುಚ್ಚಲ್ಪಟ್ಟು
ಒಣ ನೆಲವಾಗಿ ಮಾರ್ಪಟ್ಟಿರುವುದನ್ನು ತಾವೆಲ್ಲರೂ ಸಹ ಗಮನಿಸಿದ್ದೀರಿ. ಆದರೆ ದೇವರು ನನಗೆ ನೀಡಿದಂತಹ ದರ್ಶನದಲ್ಲಿ ಮತ್ತೊಮ್ಮೆ ಈ ಕುಂಟೆ ನೀರಿನಿಂದ ತುಂಬಲ್ಪಟ್ಟಿದೆ. ಹಿಂದೆ ಇದ್ದ ನೀರಿಗಿಂತಲೂ ಹೆಚ್ಚಾದ ನೀರಿನಿಂದ ತುಂಬಿಸಲ್ಪಟ್ಟಂತಹ ದರ್ಶನವನ್ನು ನಾನು ನೋಡಿದೆ. ಹಾಗೂ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಮುಂದಿನ ದಿನಗಳಲ್ಲಿ ದೇವರು ಈ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಆದ್ದರಿಂದ ದೇವರು ಪ್ರವಾದನೆಯಾಗಿ ಇದನ್ನು ನುಡಿಯಲು ಪ್ರೇರೇಪಿಸಿದ್ದರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಈ ಕುಂಟೆ ನೀರಿನಿಂದ ತುಂಬಿಸಲ್ಪಡುತ್ತದೆ ಎಂದು ದೇವರು ಮುಂದಿನ ದಿನಗಳಲ್ಲಿ ಮಾಡುವಂತಹ ಈ ಅದ್ಭುತ ಕಾರ್ಯವನ್ನು ಹಿಂದೆ ಪ್ರವಾದನಾತ್ಮಕವಾಗಿ ನುಡಿಯಲು ಹಾಗೂ ತಮ್ಮೆಲ್ಲರೊಂದಿಗೂ ಹಂಚಿಕೊಳ್ಳಲು ಪ್ರೇರೇಪಿಸಿದ್ದರಿಂದ ದೇವರ ಮಹಿಮೆಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೂ ದೇವರು ನನಗೆ ನೀಡಿದಂತಹ ಈ ದರ್ಶನ ಹಾಗೂ ಪ್ರವಾದನೆಯನ್ನು ನಾನು ಸಂಪೂರ್ಣವಾಗಿ ನಂಬಿ ದೇವರು ಇಂತಹ ಅದ್ಭುತಗಳನ್ನು ನಮ್ಮ ಪಟ್ಟಣದಲ್ಲಿ ಮಾಡಿ ಮಹಿಮೆ ಹೊಂದುತ್ತಾರೆ ಎಂಬ ನಿರೀಕ್ಷೆಯೊಂದಿಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ.